ಇನ್ನು ಡಿಕೆಶಿ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಸಚಿವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿರುವಂತದ್ದು ಇಷ್ಟವಿಲ್ಲದೆ ಇನ್ನು ಒಂದಿಷ್ಟು ಮುಖಂಡರು ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಹಾಗೆ ಮುಖಂಡರು ಹಾಗೆ ಬೆಂಬಲಿಗರು ಇದೀಗ ಸಂತೋಷ್ ಲಾಡ್ಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಇದೀಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಸಂತೋಷ್ ಲಾಡ್ ಅವರು. ಎಲ್ಲರ ಅಭಿಮಾನಿಗಳು ಬೆಂಬಲಿಗರಂತೆ ಒತ್ತಾಯವನ್ನ ಮಾಡಿದ್ದಾರೆ. ನಾನು ಕೂಡ ಬೇಡ ಅನ್ನಲ್ಲ ಸಚಿವ ಸ್ಥಾನವನ್ನ ಕೊಡೋದಿಕ್ಕೆ ಅಂತ ಸಂತೋಷ್ ಲಾಡ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ನನಗೂ ಕೂಡ ಸಚಿವ ಸ್ಥಾನ ಸಿಗ್ತದೆ ಎಂಬ ವಿಶ್ವಾಸ ಇದೆ ಅಂತ ಇದೀಗ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಮಾಜಿ ಸಚಿವ ಸಂತೋಷ್ ಲಾಡ್ ಈ ಬಗ್ಗೆ ಮಾತನಾಡಿದ್ದಾರೆ. ನೋಡೋಣ. ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಕಾನ್ಶಿಯಸ್ ಮಾತಲ್ಲ. ಈಗ ಮತವನ್ನು ಯಾರಿಗಾಗ್ತಾರೆ ಅನ್ನೋಂಥದ್ದನ್ನು ಬಹಿರಂಗಪಡಿಸುವಂತಿಲ್ಲ. ಯತ್ನಾಳ್ ಅವರು ಬಹಿರಂಗವಾಗಿ ಲಿಂಗರಾಜ್ ಅವರಿಗೆ ನಾವು ವೋಟ್ ಹಾಕ್ತೀನಿ ಅಂತ ಒಂದು ಪತ್ರವನ್ನು ಬರೆದಿದ್ದಾರೆ. ಅವರು ಬಿಜೆಪಿ ದೂರು ಕೊಡುವಂಥದ್ದು ಏನಾದರೂ ಅದು ಈ ಥರ ಟೆಕ್ನಿಕಲಿ ಏನು ಮಾಡಬೇಕಂತ ಪಾರ್ಟಿ ಡಿಸೈಡ್ ಮಾಡ್ತಾರೆ. ಅಂದರೆ ಈ ಚುನಾವಣೆ ಮುಗಿದ್ಮೇಲೆ ಕ್ಯಾಬಿನೆಟ್ ಎಕ್ಸ್ಟೆಂಡ್ ಆಗ್ಬಿಟ್ಟಿದೆ. ನಮಗೂ ಸಹ ಸಾಕಷ್ಟು ಪ್ರತಿಭಟನೆ ಬೇಡಿಕೆಗಳನ್ನು ಮಾಡ್ತಾ ಇರ್ತಾರೆ ಸರ್. ಎಲ್ಲರ ಪರವಾಗಿ ಆಗ್ಬೇಕಂತೇಳಿ ಎಲ್ಲರೂ ಅವರು ಕಾರ್ಯಕರ್ತರಾಗಿದ್ದರೆ ಅಭಿಮಾನಿಗಳು ಮಾಡೇ ಮಾಡ್ತಾರೆ. ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಅಂತಿಲ್ಲ, ವಿಶ್ವಾಸ ಇದೆ. ಥ್ಯಾಂಕ್ ಯು.